ಹಾಯ್ ಗಾಯ್ಸ್, ನೀವು ನೋಡ್ತಿದ್ದೀರಾ ಲವ್ಲಿ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಂಡಿಲ್ಲ ಅಂದರೆ ಪಟ್ಟನ ಶೇರ್ ಮಾಡ್ಕೊಂಬಿಡಿ. ಇವತ್ತು ನಾನು 6ನೇ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ನೋಡೋಣ ನಾನು ಏನೇನು ಮಾಡ್ತೀನಿ, ಏನೇನಿಲ್ಲ ಅಂತ ನೋಡ್ಕೊಂಬರೋಣ. ಇವತ್ತಿನ ದಿನ ಒಂದು ಶೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ಪೆಷಲಾಗಿ ಶೂಟ್ಗೆ ಏನೇನು ಬೇಕು ಎಲ್ಲನೂ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ವೀಡಿಯೋಸು ಮತ್ತು ಕ್ಲಿಪ್ಸು ಎಲ್ಲನೂ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡೋಣ ಅದೇ ಥರ ಶೂಟ್ ಮಾಡಿಕೊಂಡು ಹುಡುಗರ ಜೊತೆಗೆ. ಹುಡುಗರು ಇದ್ದರೆ ಮಾಡೋಣ, ಹುಡುಗರು ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಅದಕ್ಕೆ ಹುಡುಗರು ಇದ್ದರೆ ಹುಡುಗರನ್ನ ಕೇಳ್ಕೊಂಡು ಹುಡುಗರ ಜೊತೆಗೆ ಶೂಟ್ ಮಾಡೋಣ. ಇವತ್ತು ಬಂದೆ ಸ್ಕೂಲ್ ಹತ್ರ ಬಂದು ಹುಡುಗರನ್ನ ನೋಡಬೇಕು. ಹಿಂದೆಗಡೆ ಅವರೇ ಇಲ್ಲೊಂದು ಸ್ವಲ್ಪ ಜನ ಅವರೇ ಫ್ರೀ ಫೈರ್ ಆಡ್ಕೊಂಡು ಕೇಳ್ತೀನಿ ಒಂದು ವೀಡಿಯೋ ಶೂಟ್ ಮಾಡೋಣ ಬನ್ನಿರಿ ಅಂತ. ಅವರು ಓಕೆ ಅಂದರೆ ಅವ್ರು ಒಪ್ಕೊಂಡ್ರೆ ವೀಡಿಯೋ ಶೂಟ್ ಮಾಡೋಣ, ಇಲ್ಲಾಂದರೆ ನೋಡೋಣ ಇವತ್ತು ನಾನು ಏನೇನು ಮಾಡ್ತೀನಿ ಏನೇನಿಲ್ಲ ಅಂತ ಈ ಲಾಗಲ್ಲಿ. ಆದರೆ ಒಂದು ಸ್ಪೆಷಲಾಗಿ ಮಸ್ತಾಗಿ ಒಂದು ಶೂಟ್ ಮಾಡೋಣ. ಆಗಿಲ್ಲ ಅಂದರೆ ನೋಡೋಣ ಏನೇನು ಮಾಡ್ತೀನಿ ಅಂತ. ಆ್ಯಕ್ಚುಲಿ ಅಲ್ಲಿ ಯೆಲ್ಲೋ ಕಲರ್ ಹುಡುಗನ ಹತ್ರ 100 ಏನೋ ಇತ್ತು ಜೇಬಲ್ಲಿ. ಈ ಹುಡುಗರನ್ನ ಹಿಡ್ಕೊಂಡು ಇಬ್ಬರು ಕೈ ಹಿಡ್ಕೊಂಡು ಇಬ್ಬರು ಕಾಲು ಹಿಡ್ಕೊಂಡು ಅವನ ಹತ್ರ 200 ರೂಪಾಯಿ ಇದ್ದಿದ್ದು ಕಿತ್ಕೊಂಡ್ಬಿಟ್ಟು ಪಾಪ ಅವನು 200 ರೂಪಾಯಿ ಕಿತ್ಕೊಂಡಿದ್ದಕ್ಕೆ ಮಾನಸಿಕ ಆಗ್ಬಿಟ್ಟು ಅವನು ಸುಮ್ಮನೆ ಮನೆಗೆ ಹೋಗ್ಬಿಟ್ಟು ಇವರೆಲ್ಲ ಕಿತ್ಕೊಂಡು ಅಂಗಡಿಯಲ್ಲಿ ಅದನ್ನು ಇದನ್ನ ತರಿಸ್ಕೊಂಡು ತಿಂತಾ ಇದ್ದಾರೆ. ಪಾಪ ಅವನೇನು ಕಿತ್ಕೊಂಡಿದ್ನೋ ಏನೋ ಗೊತ್ತಿಲ್ಲ, ಕಿತ್ಕೊಂಡ್ಬಿಟ್ರು ಪಾಪ. ನಾವು ಬಂದ್ವಿ ಶೂಟ್ ಮಾಡಬೇಕು ಅಂತ ಇದ್ದೀವಿ. ಆ ಹುಡುಗರು ಇಂಟ್ರೆಸ್ಟ್ ಇರೋ ಹುಡುಗರು ಯಾರೋ ಕಾಣ್ತಾನೆ ಇಲ್ಲ ಇವತ್ತು. ಇಂಟ್ರೆಸ್ಟ್ ಇರೋ ಹುಡುಗರು ಎಲ್ಲ ಊರಿಗೆ ಹೋಗ್ಬಿಟ್ಟವ್ರೆ. ಸ್ಕೂಲ್ ರಜೆ ಕೊಟ್ಟಿದೆ ಅಂತ. ನೋಡೋಣ ಯಾರಾದರೂ ಬರ್ತೀನಿ ಅಂದರೆ ಶೂಟ್ ಮಾಡ್ಸೋಣ ಇವತ್ತು. ಪಕ್ಕ ಏನಾದ್ರು ಮಾಡಿ ಆದಷ್ಟು ಟ್ರೈ ಮಾಡ್ತೀನಿ ಇವತ್ತೊಂದು ವೀಡಿಯೋ ಶೂಟ್ ಮಾಡ್ಸೋಕ್ಕೆ. ನೋಡೋಣ. ಆ್ಯಕ್ಚುಲಿ ನಮ್ಮ ಬ್ರದರ್ ಒಬ್ಬರು ಕೆಲಸ ಐತೆ ಬಾ ಅಂತ ಕರ್ಕೊಂಬಂದ್ಬಿಟ್ಟು ಶೂಟ್ ಮಾಡಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಅದಕ್ಕೆ ನಮ್ಮ ಬ್ರದರ್ ಜೊತೆ ಬಂದುಬಿಟ್ಟೆ ನಾನು. ನಮ್ಮ ಬ್ರದರ್ ಜೊತೆ ಬಂದೆ. ಸ್ವಲ್ಪ ಏನೋ ಗಾಡಿ ಏನೋ ಎಕ್ವಿಪ್ಮೆಂಟ್ಸ್ ಬೇಕು ಇತ್ತಂತೆ, ತೊಗೊಂಡು ಹೋಗೋಕ್ಕಂತ ಇಲ್ಲೇ ನಮ್ಮೂರಿಗೂ ನಿಯರ್ ಬೈಯಲ್ಲಿರೋ ಒಂದು ಆಟೋಮೊಬೈಲ್ಸ್ಗೆ ಬಂದಿದ್ದೀನಿ. ನೀರು ತೊಗೊಂಡು ನೀರು ಕುಡ್ಕೊಂಡು ಒಂದು ಸ್ವಲ್ಪ ಅಂಗಡಿಯಲ್ಲಿ ಏನೋ ತಿಂದ್ಕೊಂಡು ಅದನ್ನ ಗಾಡಿದು ಮತ್ತು ಅದೇನೋ ಬೇಕಾಗಿತ್ತು ಅಲ್ವಾ ಅದನ್ನ ತೊಗೊಂಡು ಇನ್ನೇನು ಹೊರಡಬೇಕು. ಇದಾಗ ಬಂದಿದ್ವಿ ಮತ್ತು ಅದೇ ಗಾಡಿದೆ ರಿಪೇರಿ ಸಾಮಾನೆಲ್ಲ ತೊಗೊಂಬಿಟ್ಟು ಮತ್ತು ಬ್ಯಾಟ್ರಿಗೆ ವಾಟರ್ ಕಡಿಮೆ ಆಯ್ತಂತೆ. ವಾಟರ್ನ ತೊಗೊಂಬಿಟ್ಟು ಆ ರಿಪೇರಿ ಆಗಿರೋ ಗಾಡಿ ಸ್ಪಾಟಿಗೆ ನಾನು ಮತ್ತು ನಮ್ಮ ಬ್ರದರ್ ಇಬ್ಬರೂ ಹೋಗಿ ಅಲ್ಲಿ ಹೋಗ್ತಾ ವೀಡಿಯೋ ಮಾಡ್ಕೊಂಡು ಕುತ್ಕೊಂಡು ಆ ಸ್ಪಾಟಿಗೆ ಹೋಗ್ಬಿಟ್ಟು ಗಾಡಿ ರಿಪೇರಿ ಕೊಟ್ಟು ನಾನು ನಮ್ಮ ಬ್ರದರು ಆಟೋಮೊಬೈಲ್ಸ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಗಾಡಿದು ಏನೋ ಮಟೀರಿಯಲ್ ಬೇಕಾಗಿತ್ತು ತೊಗೊಂಬಂದ್ಬಿಟ್ವಿ. ಅದೇನೋ ರಿಪೇರಿ ಆಗೈತಂತೆ. ಅದನ್ನು ರಿಪೇರಿಗೆ ಬೇಕಾಗಿರೋದು ಸಾಮಾನೆಲ್ಲ ತೊಗೊಂಬಂದ್ಬಿಟ್ಟು ಕೊಟ್ಟಿದ್ದೀವಿ. ರಿಪೇರಿ ಮಾಡ್ತವ್ರೆ. ಅದು ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ನಾನು ಇನ್ನೂ ಟಿಫನ್ ಮಾಡಿಲ್ಲ. ಬೆಳಗ್ಗೆ ಇವಾಗ 11 ಗಂಟೆ ಏನೋ ಆಗೈತೆ. ನಾನು ಇನ್ನೂ ಟಿಫನ್ ಮಾಡಿಲ್ಲ. ಹೋಗಿ ಮನೆಗೆ ಹೋಗ್ಬಿಟ್ಟು ಟಿಫನ್ ಮಾಡ್ಬಿಟ್ಟು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬೆಳಗ್ಗೆ ಟಿಫನ್ ಮಾಡಿರಲಿಲ್ಲ, ಡೈರೆಕ್ಟು ಮಧ್ಯಾಹ್ನ ಆಗೋಯಿತು. ಊಟ ಮಾಡಿಕೊಂಡು ಹೊಟ್ಟೆ ತುಂಬ ಹಂಗೆ ಸ್ಕೂಲ್ ಹತ್ರ ಓಡಾಡ್ಕೊಂಬರೋಣ ಅಂತ ಮನೇಲಿ ಬೋರ್ ಆಯ್ತಿತ್ತು. ಫೋನ್ ನೋಡಿಬಿಟ್ಟು ಸಾಕಾಯಿತು. ಅದಕ್ಕೆ ಒಂದು ಸ್ವಲ್ಪ ಓಡಾಡ್ಕೊಂಬರೋಣ ಅಂತ ಬಂದೆ. ಆ್ಯಕ್ಚುಲಿ ಇಲ್ಲಿ ನಮ್ಮ ಬ್ರದರ್ ಒಬ್ಬ ಸೈಕಲ್ ಓಡಿಸ್ತಿದ್ದ. ಸೈಕಲ್ ತೊಗೊಂಡು ಬಂದ ಇಲ್ಲಿ ನೋಡೋಣ ಅಂತ. ಅದು ಸೈಕಲ್ ಯಾವ ಥರ ಅಂದರೆ ಒಂದು ಹಾರನ್ನು 5 ಟೈಮ್ಸ್ ಅಂದರೆ 5 ಟೈಪ್ಸ್ ಸೌಂಡ್ ಮಾಡುತ್ತೆ. ನೋಡೋಣ ಅದು ಯಾವ್ಯಾವ ಸೌಂಡ್ ಅಂತ ನೋಡೋಣ ಬನ್ನಿ. ನಿಂತಲ್ಲಿ ಮಗ ತೋರ್ಸೇನೆ. ನೋಡಿದ್ರಲ್ಲ ಗಾಯ್ಸ್, ಮಸ್ತ್ ಅಲ್ಲ ಹಾರ್ನ್ಸು. 5 ಟೈಪ್ಸು ಸೌಂಡ್ ಮಾಡುತ್ತೆ. ಅದು ಆ್ಯಕ್ಚುಲಿ ನಾನು ಇನ್ನೊಂದು ಮೂರು ಟೈಪ್ಸು ಏನು ಹಾರ್ನ್ಸ್ ನಾನು ತೋರಿಸಿಲ್ಲ, ವಿಡಿಯೋ ಲೆಂತಿ ಆಗುತ್ತೆ ಅಂತ. ಮಸ್ತಾಗೈತೆ ಮಾತ್ರ ಸೈಕಲ್. ಎಷ್ಟದು ಸೈಕಲಿಗೆ? 10,000 ಸಮಥಿಂಗ್. ಅದು 10,000, 9 to 10,000 ಏನೋ ಅಂತೆ ಪ್ರೈಸು. ನಮ್ಮ ಬ್ರದರ್ ಇಲ್ಲೊಬ್ಬ ತಂದಿದ್ದೆ, ನಮ್ಮೂರಲ್ಲಿ ಹುಡುಗ ಅವನು. ನೋಡಿದ್ರಲ್ಲ ಮಸ್ತಲ್ಲ ಸೈಕಲ್ಲು. ನೀವು ಯಾರಾದರೂ ತೊಗೋಬೇಕು ಅಂದರೆ ಅಂಥದ್ದೇ ತೊಗೊಳ್ಳಿ. ಒಂದು ಸ್ವಲ್ಪ ಕ್ರಿಯೇಟಿವಿಟಿ ಮಸ್ತ್ ಇರುತ್ತೆ. ಅದೇ ಸ್ವಲ್ಪ ಸಾಮಾನ್ಯ ಸ್ವಲ್ಪ ನೋಡುವಾಗೆ ಅಂತ ನಮ್ಮಮ್ಮ ಫೋನ್ ಮಾಡಿದ್ರು ನೋಡುವ ಅಂತ. ಅದು ತೊಗೊಂಬರೋಣ ಅಂತ ನಾನು ಮತ್ತು ನಮ್ಮ ಫ್ರೆಂಡ್ಸು ಸೇರಿಕೊಂಡು ಗಿಣಿಯರ ಬಂದಿದ್ವಿ. ಇವಾಗ ತೊಗೊಂಡು ಮತ್ತೆ ರಿಟರ್ನ್ ಮನೆಗೆ ಹೋಗ್ಬಿಟ್ಟು ಮತ್ತೆ ವೀಡಿಯೋ
ನಾನು ಮತ್ತು ನನ್ನ ಫ್ರೆಂಡ್ಸು ಮನೆಗೆ ಬೇಕಾಗಿರೋ ಸಾಮಾನೆಲ್ಲ ತೊಗೊಂಬಿಟ್ಟು ಮತ್ತು ಎಗ್ ರೈಸ್ ಅಂಗಡಿಗೆ ಹೋಗ್ಬಿಟ್ಟು ಒಂದು 3 ಪ್ಲೇಟ್ ಎಗ್ ರೈಸ್ನ ಪಾರ್ಸೆಲ್ ಕಟ್ಕೊಂಡು ನಾವು ಬಟ್ ಅಂಗಡಿಲೇ ತಿನ್ಬೋದಾಗಿತ್ತು. ಬಟ್ ಅಂಗಡಿಲಿ ತಿನ್ನೋಕ್ಕೆ ಬೇಡ, ಆಚೆ ಕಡೆ ಹೋಗೋಣ, ಒಂದು ಸ್ವಲ್ಪ ನೇಚರಲ್ಲಿ ತಿನ್ನೋಣ ಅಂತ ಪಾರ್ಸೆಲ್ ತೊಗೊಂಡು ಬಂದ್ವಿ. ಫೈನಲಿ ನಾನು ನಮ್ಮ ತೆಗೆದುಕೊಂಡು ಬಂದು ಗಿಣಿಯರಿಗೆ ಒಂದು ಸ್ವಲ್ಪ ಕೆಲಸ ಇತ್ತು ಅದು ಮುಗಿಸ್ಕೊಂಡು ಮತ್ತು ಎಗ್ ರೈಸ್ ತೊಗೊಂಡ್ವಿ. ಎಗ್ ರೈಸ್ ತೊಗೊಂಡು ಎರಡು ಮೂರು ವರ್ಷ ಪಾರ್ಸೆಲ್ ಕಟ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ಫೈನಲಿ ಅಲ್ಲಿ ತೊಗೊಂಬಂದಿರೋ ಎಗ್ ರೈಸು ಮತ್ತು ಮಸಾಲೆ ರೈಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀವಿ ವೀಡಿಯೋನ. ಅದೇ ತಿಂದ್ಬಿಟ್ಟು ಇಲ್ಲಿಂದ ಇಲ್ಲಿ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನ ಅಂದರೆ ಸ್ವಲ್ಪ ದೂರ ಐತೆ ದೇವಸ್ಥಾನ. ಅಲ್ಲೊಂದು ಕುತ್ಕೊಳ್ಳೋಕೆ ಪ್ಲೇಸ್ ಐತೆ, ಅಲ್ಲಿ ಕುತ್ಕೊಂಡು ತಿಂದ್ಬಿಟ್ಟು ಇಲ್ಲಿ ದೇವಸ್ಥಾನ ತೋರಿಸ್ಕೊಂಡು ಮತ್ತೆ ವೀಡಿಯೋನ ಮತ್ತೆ ಕಂಟಿನ್ಯೂ ಮಾಡೋಣ. ಬಾಯ್. ಹಾಗೆ ಅವತ್ತು ಹೇಳಿದ್ನಲ್ಲ ನಾನು ದೇವಸ್ಥಾನ ತೋರಿಸ್ತೀನಿ ಅಂತ, ಬಟ್ ಅವತ್ತು ವೀಡಿಯೋ ಮಾಡೋಕ್ಕಾಗಿಲ್ಲ ದೇವಸ್ಥಾನದ್ದು. ಬಟ್ ಇವತ್ತು ವೀಡಿಯೋ ಮಾಡೋಣ. ವೀಡಿಯೋ ಅಂದರೆ ದೇವಸ್ಥಾನ ಹತ್ರ ಬಂದಿದ್ದೀನಿ. ನೋಡೋಣ, ಇದು ನಮ್ಮೂರನ್ನು ಕಾಯುವ ದೇವಿ ಕರಿಯಮ್ಮ ದೇವಿ ಟೆಂಪಲ್. ಇದು ಕರಿಯಮ್ಮ ದೇವಿ. ನೋಡೋಣ ಬನ್ನಿ, ದರ್ಶನ ಮಾಡ್ಕೊಳ್ರಿ ನೀವು. ನಾವು ದರ್ಶನ ಮಾಡ್ಕೊಂಡಿದ್ವಿ. ಬನ್ನಿ ನೋಡೋಣ. ಇದು ಅಮ್ಮನ ತ್ರಿಶೂಲ. ಒಳಗಡೆ ಹೋಗೋಣ ಬನ್ನಿ, ನಮಸ್ಕಾರ ಮಾಡ್ಕೊಂಡು. ಇಲ್ಲಿ ಆ್ಯಕ್ಚುಲಿ ಲಾಕ್ ಮಾಡಿದ್ದಾರೆ. ಲಾಕ್ ಮಾಡಿ ಕ್ಲೋಸ್ ಮಾಡಿಬಿಟ್ಟವ್ರೆ, ಕಾಣಿಸಲ್ಲ ಅಂದ್ಕೊತೀನಿ. ಆ್ಯಕ್ಚುಲಿ ಅದು ಓಪನ್ ಮಾಡೋಕ್ಕೆ ಬರೋಲ್ಲ. ಇದು ದೇವಸ್ಥಾನ, ನಮ್ಮೂರಿನ ಕರಿಯಮ್ಮ ದೇವಿ ಟೆಂಪಲ್ ಇದು ನೋಡಿ. ಆ್ಯಕ್ಚುಲಿ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ, ದೇವಸ್ಥಾನ ನೋಡಿದ್ವಿ, ಬಟ್ ದೇವ್ರನ್ನ ನೋಡೋಕ್ಕಾಗಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ದೇವ್ರನ್ನ ತೋರಿಸೋಣ. ಫೈನಲಿ ಇವತ್ತಿನ ಲಾಗು ಇಲ್ಲಿಗೆ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಬಟ್ ಲೈಕ್ ಮಾಡ್ಕೊಂಬಿಡಿ. ವೀಡಿಯೋ ನೋಡಿ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿಬಿಡಿ. ಹಾಗೆ ವೀಡಿಯೋನ ಶೇರ್ ಮಾಡಿಬಿಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವೀಡಿಯೋ. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.